ಎಲ್ಲರನ್ನೂ ನಮ್ಮ ನಿಸರ್ಗ ಕಿಚನ್ಗೆ ಸ್ವಾಗತಿಸುತ್ತಾ ನುಗ್ಗೆ ಸೊಪ್ಪಿನ ಸೂಪ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದು ನಮ್ಮಲ್ಲೇ ಪ್ರತ್ಯೇಕವಾಗಿ ಮಾಡುವಂಥ ವಿಧಾನ. ಅದಕ್ಕೆ ಬಂದು ಬಾರ್ಲಿ ಮತ್ತು ಜೋಳವನ್ನು ಪುಡಿ ಮಾಡಿಟ್ಟಿರೋ ಅಂಥದ್ದು, ಅಂದರೆ ಬಾರ್ಲಿ ಜೋಳದ ಹಿಟ್ಟು ಅಂತ ಹೇಳ್ಬೋದು. ಅದು 2 ಸ್ಪೂನ್, ಅಂದರೆ ಇದು 15 ಗ್ರಾಮ್ ಅಷ್ಟು ಆಗುತ್ತೆ. ಅಷ್ಟನ್ನು ಹಾಕ್ಕೊಂಡು ಮತ್ತು ನುಗ್ಗೆ ಸೊಪ್ಪು, ಅಂದರೆ ನುಗ್ಗೆ ಎಲೆಗಳನ್ನು ಚೆನ್ನಾಗಿ ತೊಳೆದು ಒಣಗಿಸಿ ಇಟ್ಕೊಂಡಿರೋದು, ಆ ಪೌಡರ್ನ ಒಂದು 5 ಗ್ರಾಮ್ ಅಷ್ಟು ಹಾಕ್ತಾಯಿದ್ದೀನಿ. 5ರಿಂದ 7 ಗ್ರಾಮ್ 8 ಗ್ರಾಮ್ ಅಷ್ಟು ಬೇಕಾದ್ರೂ ಹಾಕ್ಕೊಬೋದು. ಈಗ 3ನೇದು ಹಾಕ್ತಾಯಿರೋದು ಆಯುರ್ವೇದದ ಪುಡಿ, ಅಂದರೆ ಇದರಲ್ಲಿ ಜಾಕಾಯಿ, ಬಜೆ, ಲಾವಂಚ, ಜ್ಯೇಷ್ಠ ಮಧುರ, ಜೀರಿಗೆ, ಮೆಣಸು, ಸೋಂಪು ಅಂಥದನ್ನೆಲ್ಲ ಹಾಕಿ ಮಾಡಿರೋ ಅಂಥ ಪೌಡರು. ಜೀರ್ಣಕ್ರಿಯೆಗೆ ಮತ್ತು ಹೊಟ್ಟೆಗೆ ತುಂಬ ಒಳ್ಳೆಯದು ಅಂತ. ಇದು 3ನ್ನು ಹೀಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇಟ್ಬಿಡಬೇಕು. ನೋಡಿ, ಇವಾಗ ಅದು 10 ನಿಮಿಷ ಇಟ್ಟಿದ್ದೀನಿ, ಸ್ಟವಲ್ಲಿ ಇಟ್ಕೊಂಡಿದ್ದೀನಿ. ಈಗ ಸ್ಟವ್ ಹಚ್ಚಿಬಿಟ್ಟು ಇದನ್ನು ಒಂದು 15 ನಿಮಿಷ ಚೆನ್ನಾಗಿ ಕುದಿಸೋಕೆ ಬಿಡಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ಸಿಹಿ ಬೇಕು ಅಂತಂದರೆ ನಾವು ಸ್ವೀಟ್ ಬೆಲ್ಲವನ್ನು ಒಂಚೂರು ಹಾಕ್ಕೊಬೋದು, ಅದು ನಮ್ಮ ಇಷ್ಟ. ಇದು 15 ನಿಮಿಷ ಕುದಿಸಿದ್ಮೇಲೆ ನಾವು ಇದನ್ನು ಬೆಳಗ್ಗೆ ಅಥವಾ ಸಂಜೆ ಪ್ರತಿದಿನ ಕುಡಿತಾ ಬಂದ್ವಿ ಅಂತಂದರೆ, ಪ್ರತಿದಿನ ಸೊಪ್ಪು ಸೇವಿಸಿದಂತಹ ಪ್ರಯೋಜನದ ಜೊತೆಗೆ ಕಬ್ಬಿಣ, ಅಂದರೆ ಅಯನ್ ಮತ್ತು ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಇರೋರಿಗೆ ತುಂಬ ಆರೋಗ್ಯಕರವಾದದ್ದು. ಮಾಡಿ ನೋಡಿ.